भज विश्वनाथम् वाचामगोचरमनेकगुणस्य रूपम् वागीश विष्णुसुरसेवितपादपीठम् वामेन विग्रहवरेण कलत्रवन्तम् वाराणसीपुरपतिं भज विश्वनाथम् भूताधिपं भुजगभूषणभूषिताङ्गम् व्याघ्राजिनाम्बरधरं जटिलं त्रिनेत्रम् पाशाङ्कुशाभयवरप्रदशूलपाणिम् वाराणसीपुरपतिं भज विश्वनाथम् शुशोभित किरीट विराजमानम् आलेक्षणानल विशोषित पंचबाणम् नागाधिपारचित हत्तु अवतार भगवानने मुत्तिನ ಜ್ಯೋತಿ ಬೆಳಗುವೆನ ಬಾಳು ಬೆಳಗಿಸುವ ದೇವನೇ ಭಕ್ತರುದ್ಧರಿಸೋ ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಮುತ್ತಿನ ಜ್ಯೋತಿ ಬೆಳಗುವೆನ ಬಾಳು ಬೆಳಗಿಸುವ ದೇವನೇ ಭಕ್ತರುದ್ಧರಿಸೋ ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ
ಸದಾ ಈ ರೈತರ ಮನೆತನದ ಘನತೆ ಗೌರವ ನರೆ ಹಾಲಿನಂತೆ ಉಕ್ಕುತ್ತಿದೆ ದೀಪ. ಈ ಮನೆತನದ ಘನತೆ ಗೌರವ ಇನ್ನೂ 100 ಮನೆಯಷ್ಟು ಹೆಚ್ಚಿಸುವಂತೆ ಕಾಪಾಡುವುದೀಗ ಕಾಪಾಡು. ಅಷ್ಟೇ ಅಲ್ಲಪ್ಪ, ನಿನ್ನನ್ನೇ ನಂಬಿಕೊಂಡಿರುವ ಈ ರೈತಾಪಿ ಜನಗಳಿಗೆ ಕಾಲಕ್ಕೆ ತಕ್ಕಂತ ಹಾಗೆ ಮಳೆ ಬೆಳೆ ಚೆನ್ನಾಗಿ ಆಗಿ ಈ ರೈತರ ಕುಟುಂಬಕ್ಕೆ ನೀನು ಜೀವನಾಡಿ ಆಗುದೀವ, ಜೀವನಾಡಿ ಆಗು. ಅಷ್ಟೇ ಅಲ್ಲಪ್ಪ ನನ್ನಪ್ಪ, ಅನ್ಯಾಯದ ವಿರುದ್ಧ ಹೋರಾಡುತ್ತಿರುವ ಕುಸ್ತಿ ಶಿಷ್ಯನಾಗಿರುವ ನನ್ನ ಮೈದುನ ಕ್ರಾಂತಿಗೆ 100 ಆನೆ ಬಂದಷ್ಟು ಶಕ್ತಿ ಯುಕ್ತಿಯನ್ನ ಕೊಟ್ಟು ಅವನನ್ನ ಸೋಲಿಲ್ಲದ ಸರ್ದಾರ್ನಾಗಿ ಈ ಕರುನಾಡಿನ ತುಂಬೆಲ್ಲ ಮೆರೆಯುವ ಹಾಗೆ ಮಾಡಿದರು. ಇನ್ನು ನನ್ನ ಮೈದುನಿಗೆ ನನ್ನ ತಂಗಿ ಶ್ರಾವಣಿಯನ್ನು ಕೊಟ್ಟು ಬೇಗ ಮದುವೆ ಮಾಡಿದ್ರೆ ನನ್ನ ಅಣ್ಣನಾದ ಭೀಮರಾಯನ ತಲೆಯ ಮೇಲಿನ ಭಾರ ಕಡಿಮೆ ಆಗುತ್ತದೆ. ಅಷ್ಟೇ ಅಲ್ಲಪ್ಪ, ನನ್ನ ಪತಿರಾಯರು ಚಿಕ್ಕಂದಿನಿಂದಲೂ ಕಳೆದು ಹೋದ ತನ್ನ ಕಿರಿಯ ತಮ್ಮನಾದ ಕರ್ಣನಿಗೋಸ್ಕರ ಅದೇ ಚಿಂತೆಯಲ್ಲಿ ನಿತ್ಯ ಕೊಡುತ್ತಾ ಇದ್ದಾರೆ. ಆದಷ್ಟು ಬೇಗ ಕಳೆದು ಹೋದ ನನ್ನ ಕಿರಿಯ ಮೈದುನ ಕರ್ಣ ತಿರುಗಾ ಮನೆಗೆ ಬರುವಂತೆ ಮಾಡುದೇವ. ಇದೇ ನಿನ್ನ ಭಕ್ತಳ ಅಭಿಲಾಷೆಯಪ್ಪ, ಭಕ್ತಳ ಅಭಿಲಾಷೆ. ಸೌಭಾಗ್ಯ, ನೋಡಿ ನಮ್ಮ ಮನೆಗೆ ಅತಿಥಿಯಾಗಿ ಯಾರು ಬಂದಿದ್ದಾರೆ ಎಂದು. ರೀ, ಎಷ್ಟೊಂದು ಮುದ್ದಾಗಿ ಅಲ್ಲ ರೀ, ಪಾಪ ಆ ಕುರಿಗಳ ಹಿಂದಿಂದ ಈ ಕುರಿ ಮರೆಯನ್ನ ಯಾಕೆ ತರ್ಲಿಕ್ಕೆ ಹೋದ್ರಿ? ಪಾಪ ಅಲ್ವೇನ್ರಿ? ಅಲ್ಲಲೇ ಹುಚ್ಚಿ, ನಿನಗೆ ಮರು ಹೆಚ್ಚು. ಅಲ್ಲಲೇ ನೀನೇ ಹೇಳ್ತೀಯಲ್ಲ, ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಇದೆ, ಬೇಗನೆ ಮನೆಗೆ ಬಂದು ಬಿಡಿ ಅಂತ. ಹಾಗಾಗಿ ನಮ್ಮ ಮನೆಯ ಭಾಗ್ಯಲಕ್ಷ್ಮಿಯನ್ನು ಕರೆಯುತ್ತದೆ. ಯಾವುದು ಕಲ್ಲು ಮೂರ್ತಿಗೆ ಪೂಜೆ ಮಾಡುವ ಬದಲು ಈ ಜೀವಂತ ಪ್ರಾಣಿಗೆ ಪೂಜೆ ಮಾಡೋಣ ಅಂತ ಕರ್ಕೊಂಡು ಬಂದಿತ್ತು. ಮೆಚ್ಚುಗೆ ಸ್ವಾಮಿ, ಈ ನಿಮ್ಮ ಆತ್ಮ ವಿಶ್ವಾಸ ಮಮಕಾರದ ಮಾತಿಗೆ ಇರುವ 80 ಕೋಟಿ ಜೀವಿಗಳಿಗೆ ರೈತನ ಮಿತ್ರರು ಸ್ವಾಮಿ ಅಂದಾಗ ಈ ಕುರಿಮರಿ ಅಂದ್ರೆ ರೈತ ಮನೆತನಕ್ಕೆ ಮಹಾಲಕ್ಷ್ಮಿ ಇದ್ದಂತೆ. ಒಳ್ಳೆ ಸರಿಯಾದ ಸಮಯಕ್ಕೆ ಕರೆದುಕೊಂಡು ಬಂದಿದ್ರಿ, ಪೂಜೆ ಮಾಡ್ತಾ ಇದ್ದೆ. ಈ ಮನೆಗೆ ಇಂದು ಭಾಗ್ಯಲಕ್ಷ್ಮಿಯಾಗಿ ಬಂದಿರುವ ಈ ಕುರಿಮರಿಗೆ ಪೂಜೆ ಮಾಡ್ತೀನಿ, ತಡೆಯಿರಿ. ನಾನು ಅವರ ತಾಯಿ ಹತ್ರ ಬಿಟ್ಟು ಬರ್ತೇನೆ. ಈ ಹೂವನ್ನು ತೆಗೆದುಕೊಳ್ಳಿ. ನಿಮ್ಮ ಕೈಯಾರೆ ನನ್ನ ಮುಡಿಗೆ ಮುಡಿಸ್ಬೇಕು. ಯಾಕೆಂದ್ರೆ ಪತಿಯ ಕೈಯಾರೆ ಹೂವನ್ನ ಮುಡಿಸ್ಕೊಂಡ್ರೆ ಸೂರ್ಯಾಸ್ತ ಆಗುವವರೆಗೂ ಹೂವನ್ನೇ ಬಾಡುದಿಲ್ಲಂತೆ. ಮುಡಿಸಿನಂತಲೆಗೆ ಮೆಚ್ಚಿದ ಸೌಭಾಗ್ಯ, ನೀನು ನನ್ನ ಮೇಲೆ ಇಟ್ಟುವ ಪ್ರೀತಿ ಮತ್ತು ಅಭಿಮಾನಕ್ಕೆ ಬಾಯ್. ಸೌಭಾಗ್ಯ, ನೀನು ಈ ಮನೆಗೆ ಸೊಸೆಯಾಗಿ ಬಂದು ರೈತನ ಗಂಧರ್ವಾದ ಈ ನೇಗಿಲನ್ನು ಪೂಜೆ ಪುನಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಿರುವೆಯಲ್ಲ, ಒಂದೇ ಒಂದು ಸಾರಿ ನಿನ್ನ ಪ್ರಾರ್ಥನೆ ಕೂಗಿನಿಂದ ಕಳೆದು ಹೋಗಿರುವ ನನ್ನ ಕರ್ಣ ಮರಳಿ ಈ ಸಂಸಾರದ ಗೂಡಿಗೆ ಬಂದರೆ ನಾವೆಷ್ಟು ಭಾಗ್ಯಶಾಲಿಗಳು ಸೌಭಾಗ್ಯ, ನಾವೆಷ್ಟು ಭಾಗ್ಯಶಾಲಿಗಳು. ಖಂಡಿತವಾಗ್ಲೂ ಭಾಗ್ಯಶಾಲಿಗಳು. ಅರೆ, ನಿಮ್ಮ ತಮ್ಮಂದಿರ ಮೇಲಿಟ್ಟಿರುವ ನಿಮ್ಮ ಪ್ರೀತಿ, ಈ ಭೂತಾಯಿ ಮೇಲಿಟ್ಟಿರುವ ಅಗಾಧವಾದ ನಂಬಿಕೆ, ಈ ಪ್ರಕೃತಿ ಮೇಲಿಟ್ಟಿರುವ
ಈ ಪೂಜಾ ಭಾವನೆ ಅಷ್ಟೇ ಅಲ್ಲದೆ ನ್ಯಾಯ ನೀತಿ ಧರ್ಮದಿಂದ ನಡೆದಿರುವ ಈ ನಿಮ್ಮ ನಡತೆಯನ್ನ ಕಂಡು ಆ ತಾಯಿ ದುರ್ಗಾ ಮಾತೆ ಇಂದಿಲ್ಲ ನಾಳೆ ಆದ್ರೂ ಕಳೆದು ಹೋದ ನಿಮ್ಮ ತಮ್ಮ ಕರ್ಣ ಮತ್ತೆ ಮನೆಗೆ ಬರ್ತಾನೆನ್ನುವ ನಂಬಿಕೆ ನನಗಿದೆ ಸ್ವಾಮಿ. ಆ ಬಲವಾದ ನಂಬಿಕೆ ನನಗಿದೆ. ಸೌಭಾಗ್ಯ, ನೀನು ನನ್ನ ಮನೆಗೆ ಸೊಸೆಯಾಗಿ ಬಂದು ನನ್ನ ಬಾಳನ್ನೇ ಬೆಳಗಿದ ಬೆಳೆದಿಂಗಳ ಧ್ರುವತಾರಿ ನೀನು. ಸೌಭಾಗ್ಯ, ನನ್ನ ಹಿರಿಯ ತಮ್ಮ ಕ್ರಾಂತಿಯನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತ ಹೆಚ್ಚಾಗಿ ಪ್ರೀತಿ ವಾತ್ಸಲ್ಯದಿಂದ ನೋಡುತ್ತಿರುವುದನ್ನು ನೋಡಿದರೆ ಸೌಭಾಗ್ಯ, ನಿನ್ನನ್ನು ನಾನು ಧರ್ಮ ಪತ್ನಿಯಾಗಿ ಪಡೆಯಲು ಅದ್ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದನೋ ಏನು ಆ ಭಗವಂತನಿಗೆ ಗೊತ್ತು. ಸೌಭಾಗ್ಯ, ಆ ಭಗವಂತನಿಗೆ ಗೊತ್ತು. ರೀ, ಇಷ್ಟಕ್ಕೆಲ್ಲ ಭಾವುಕರಾಗಬೇಡಿ ಸ್ವಾಮಿ. ಇದು ನನ್ನ ಕರ್ತವ್ಯ. ಒಂದು ಹೆಣ್ಣಾದವಳು ಕೊಟ್ಟ ಮನೆಗೆ ತವರು ಮನೆಗೆ ಯಾವತ್ತು ಸರ್ವತೋಮುಖ ಅಭಿವೃದ್ಧಿಗಾಗಿ ಹಗಲು ರಾತ್ರಿ ಶ್ರಮ ವಹಿಸಿ ದುಡಿಯುವುದು ಅವರ ಭಾರತೀಯರ ನಾರಿಯರ ಪರಮ ಕರ್ತವ್ಯ ಸ್ವಾಮಿ, ಪರಮ ಕರ್ತವ್ಯ. ಸೌಭಾಗ್ಯ, ಎಷ್ಟೇ ಮಾಡಿದರು ಏನೇ ಮಾಡಿದರು ನೀನು ನನಗಿಂತ ಹೆಚ್ಚು ಕಲಿತವಳು, ಹೆಚ್ಚು ಜ್ಞಾನವುಳ್ಳವಳು. ಹಾ, ಹೋಗಲಿ ಬಿಡು. ನನ್ನ ತಮ್ಮ ಕ್ರಾಂತಿಯಲ್ಲಿ ರೀ, ಇಂದು 100 ಹುಣ್ಣಿಮೆ ಇದೆ ಅಲ್ವೇನ್ರಿ? ಅದಕ್ಕೋಸ್ಕರ ನನ್ನನ್ನ ಭೀಮರಾಯನನ್ನ ಕರ್ಕೊಂಡು ಬರ್ಲಿಕ್ಕೆ ಅಂತ ಹೋದವನು ಇಷ್ಟೊತ್ತಾದ್ರೂ ಬಂದಿಲ್ಲ. ಓಹೋ, ಹಾಗಾದ್ರೆ ಮನೆಯಲ್ಲಿ ಯಾರೂ ಇಲ್ಲ. ಬಾಯ್ಲಿ, ಯಾಕ್ರಿ? ಇಲ್ಲಿ ಬಾರೆ. ಈ ಬೆಟ್ಟಪ್ಪನ ರಾಣಿ, ಈ ರೈತನ ರಂಬೆ, ಚಂದ್ರ ಚಕೋರಿಯಾದ ನೀನು ಒಂದು ಹಾಡನ್ನು ಹಾಡಿ ಮನತೈಸುವಾರೆ ನನ್ನ ರಾಣಿ. ಆಹಾ, ದೊರೆಗಳ ಮಾತಿಂದ ಮೀರುದುಂಟು. ನಿಮ್ಮಿಷ್ಟವೇ ನನ್ನ ಇಷ್ಟ. ನೀನಂದ್ರೆ ತುಂಬಾ ಇಷ್ಟ.
ಕಾಂತಿ ನಿನ್ನ ಅಣ್ಣತ್ತಿಗೆರ ಸಬಳಗರ ಸಂಭ್ರಮವನ್ನ. ಸೂರ್ಯ ಬಂದಾಗ ಹಗಲಲ್ಲಿ ಬೆಳಕು, ವಾವಾ, ಚಂದ್ರ ಬಂದಾಗ ಈರುಳಲ್ಲಿ ಬೆಳಕು. ಬಲೆ ಬಲೆ. ದೇವಲೋಕದಂತಿರುವ ಈ ನನ್ನ ಅರಮನೆಯಲ್ಲಿ ಪಾರ್ವತಿ ಪರಮೇಶ್ವರರಂತ ನನ್ನ ಅಣ್ಣ ಅತ್ತಿಗೆ ಇರುವಾಗ ಹಗಲಿರುಳು ಬೆಳಕು. ಶಾಬಾಷ್ ಕ್ರಾಂತಿ, ಶಾಬಾಷ್. ಅಣ್ಣ ಅತ್ತಿಗೆಮ್ಮ, ನಿಮ್ಮಿಬ್ಬರ ನೃತ್ಯವನ್ನು ನೋಡಿ ನನ್ನೆರಡು ಕಣ್ಣುಗಳು ಪಾವನವಾದವು ಅತ್ತಿಗೆಮ್ಮ, ಪಾವನವಾದವು. ಮೈದುನ, ನಾನೇನು ಮಾಡಿಲ್ಲಪ್ಪ, ನಾನು ಯಾವ ತಪ್ಪು ಮಾಡಿಲ್ಲ, ಎಲ್ಲ ನಿಮ್ಮ ಅಣ್ಣಂದೆ. ಅವ್ರಿಗೆ ಇನ್ನೂ ಬಹಳ ಚಪಲತೆ ಇದೆ ಹಾಡಿ ಕುಣಿಬೇಕನ್ನೋದು. ಚಪಲತೆ ಏನೋ ಹೌದು ತಮ್ಮ ಕಾಂತಿ. ನಿಮ್ಮ ಅತ್ತಿಗೆ ಬಾಯಿಂದ ಹಾಡು ಕೇಳಿದೆ ಬಹಳ ದಿನಗಳಾಗಿತ್ತು. ಅದೇ ಹಾಡಿನ ಗುಂಪಿನಲ್ಲಿ 2 ಸ್ಟೆಪ್ ಹಾಕಿದವು. ತಮ್ಮ ಕರ್ಣ ತಪ್ಪಾಗಿದ್ದರೆ ಅಣ್ಣ, ಹಾಗೆಂತ ಮಾತನಾಡಿಯೋ ಕೆಟ್ಟಪ್ಪ. ಪ್ರತಿಯೊಬ್ಬರ ಮನೆಯಲ್ಲಿ ಈ ರೀತಿ ಹಾಡುತ್ತಾ ಕುಣಿಯುತ್ತಾ ಸಂಸಾರ ಸಾಗಿಸಿದರೆ ಜಗಳ ಜಂಜಾಟ ಬಾರದೆಂದು, ಆರೋಗ್ಯ ಆಯುಷ್ಯದಿಂದ ಬದುಕಬಹುದೆಂದು ಪಲ್ಲವರು ಹೇಳ್ಯಾರ. ಉಂಡು 100 ಅಡಿ ಇಕ್ಕಿ ಕೆಂಡಕ್ಕೆ ಕೈ ಕಾಸಿ ಗಂಡು ಭುಜ ಮೇಲೆ ಮಾಡಿ ಮಲಗಿದವ ವೈದ್ಯರ ಗಂಡ ಎಂದ ಸರ್ವಜ್ಞ. ಮನುಷ್ಯನಿಗೆ ಆರೋಗ್ಯ ಮುಖ್ಯ. ಈ ರೀತಿ ನಗುತ್ತ ಖುಷಿಯಿಂದ ಬಾಳಿದರೆ 100 ಮುಡಿಯಷ್ಟೇ ಹೆಚ್ಚಾಗುತ್ತದೆ ಈ ನಮ್ಮ ಆರೋಗ್ಯ. 100 ಮಡಿ ಅಷ್ಟೇ ಅಲ್ಲಣ್ಣ, ಈ ಅರಮನೆಯಲ್ಲಿ ನಗುವಿಗೆ ಕೊರತೆ ಎನ್ನುವುದೇ ಇಲ್ಲ ಅಣ್ಣ. ಈ ಮನೆತನಕ್ಕೆ ನನ್ನನ್ನ ಸೊಸೆಯನ್ನಾಗಿ ದಾರಿ ಎಳೆದುಕೊಟ್ಟಿದ್ದಕ್ಕೆ ನಿನಗೆ ನಾನು ಯಾವ ರೀತಿ ಕೃತಜ್ಞತೆ ಹೇಳಬೇಕು ನನಗೊಂದು ತಿಳಿಯದಂತಾಗಿದೆ. ಆದಷ್ಟು ಬೇಗನೆ ನನ್ನ ತಂಗಿ ಶ್ರಾವಣಿಯ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಬೇಗ ನನ್ನ ಮೈದನ ಕ್ರಾಂತಿಗೆ ಮದುವೆ ಮಾಡಿಕೊಟ್ರೆ ಈ ಮನೆಯೇ ಸ್ವರ್ಗವಾಗಿಬಿಡುತ್ತೆ. ಹೌದು ಬೇಗ. ತಾಯಿಯನ್ನು ಕಳೆದುಕೊಂಡಿರೋ ನಮಗೆ ನಿಮ್ಮ ತಂಗಿ ಆ ಸ್ಥಾನವನ್ನು ಕೊಟ್ಟು ನನ್ನ ಮನೆಯನ್ನು ಬೆಳಗಿಸಿದ್ದಾಳೆ. ದೇವರಾಯ್, ನಿನ್ನ ಕಿರಿಯ ತಂಗಿ ಶ್ರಾವಣಿಯೊಬ್ಬಳು ನನ್ನ ಮನೆಗೆ ಸೊಸೆಯಾಗಿ ಬಂದರೆ ಈ ನಮ್ಮ ಮನೆಯು ಸ್ವರ್ಗದಂತೆ ಗೋಚರಿಸುತ್ತದೆ. ಭೀಮರಾಯ್, ಸ್ವರ್ಗದಂತೆ ಗೋಚರಿಸುತ್ತದೆ. ಬೆಳಕು ಬದುಕಿಗೆ ದಾರಿದೀಪ, ಅಭಿವೃದ್ಧಿಗೆ ಆಶಾದೀಪ. ಅಂದ ಹಾಗೆ ಶ್ರಾವಣಿಯ ಶಿಕ್ಷಣ ಮುಗಿದ ತಕ್ಷಣ ನಿಮ್ಮಿಬ್ಬರ ಆಸೆಯನ್ನು ಈಡೇರಿಸಿ ಏನಂತೆ ಬಾ ಕ್ರಾಂತಿ. ಗುರುಗಳೇ, ಈ ಒಂದು ವಿಷಯದಲ್ಲಿ ನನ್ನನ್ನು ಮಾತ್ರ ಪೀಡಿಸಬೇಡಿ. ಯಾಕಂದ್ರೆ ನಾ ಅತ್ತಿಗೆ ಹತ್ತಿರ ಬಹಳಷ್ಟು ಸಲ ಮಾತನಾಡಿದ್ದೇನೆ. ಶ್ರಾವಣಿ ವಿದ್ಯಾವಂತೆ, ಬುದ್ಧಿವಂತೆ, ನಾನು ಹಳ್ಳಿಯ ಹುಂಬ. ನಮ್ಮಿಬ್ಬರಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಅಷ್ಟೇ ಅಲ್ಲ, ನನ್ನ ಗುರಿ, ನನ್ನ ಛಲ, ಕಳೆದು ಹೋದ ನನ್ನ ತಮ್ಮ ಕರ್ಣ ಸಿಗುವವರೆಗೂ ನಾನು ಮದುವೆಯಾಗುವುದಿಲ್ಲೆಂದು ಶಪಥ ಮಾಡಿದ್ದೇನೆ. ಅಷ್ಟಪ್ಪ ಮೈದುನ, ನಿನ್ನಿಷ್ಟದಂತೆ ಆಗ್ಲಿ. ರೀ, ನಮ್ಮಣ್ಣ ಇದ್ದಾನಲ್ಲ, ಯಾವ ಹಬ್ಬಕ್ಕೂ ನಮ್ಮ ಮನೆಗೆ ಬರದೇ ಇದ್ರು ಈ ರಾಖಿ ಹಬ್ಬ ಬಂತು ಅಂದ್ರೆ ಸಾಕು, ತಂಗಿ ಕೈಯಾರೆ ರಾಖಿ ಕಟ್ಟಿಸ್ಕೊಳ್ಬೇಕು ಅಂತ ತಪ್ಪದೆ ಬಂದ್ಬಿಡ್ತಾ ನೋಡ್ರಿ. ಹೌದಮ್ಮ, ಪ್ರತಿಯೊಬ್ಬ ಸಹೋದರ ಸಹೋದರಿಯರ ನಡುವೆ ನಡೆಯುವ ಅತ್ಯಮೂಲ್ಯವಾದ ಭದ್ರವಾದ ಬಂಧನವೇ ಈ ರಕ್ಷಾ ಬಂಧನ. ಈ ಬಂಧನದಿಂದ ಅಣ್ಣನ ಆಯು ಆರೋಗ್ಯ ಹೆಚ್ಚಾಗಿ ಸಹೋದರರಿಗೆ ರಕ್ಷಾ ಕವಚವಾಗಿ ಬಾಳಲೆಂದು ಹಾರೈಸುವ ನನ್ನ ಮುದ್ದು ತಂಗಿಯ ಮುಂದೆ ಎಲ್ಲವೂ ಶೂನ್ಯ. ಹೀಗಾಗಿ ನಾನು ಎಲ್ಲಿಯೇ ಇದ್ದರು, ಹೇಗಿಯೇ ಇದ್ದರು, ನೀ ಇದ್ದಲ್ಲಿಗೆ ಬಂದೇ ಬರ್ತೇನಮ್ಮ, ಬಂದೇ ಬರ್ತೇನೆ. ಆ ಭಾಗ್ಯ ನಮಗಿಲ್ಲ ರಾಯ. ನೀನು ಪುಣ್ಯವಂತ, ಇಬ್ಬರು ತಂಗಿಯರನ್ನು ಪಡೆದಿರುವೆ. ಹೌದು ಬೇಟ, ಆ ಪುಣ್ಯಕ್ಕೆ ಏನು ಕೊರತೆ ಇಲ್ಲ. ತಂಗಿಯಮ್ಮ, ಇಂದು ಕುಸ್ತಿ ಐತಿ, ಇದರಲ್ಲಿ ನನ್ನ ಶಿಷ್ಯ ಕ್ರಾಂತಿಯ ಭವಿಷ್ಯ ಐತಿ. ಈ ಹುಲಿಯ ಶಕ್ತಿ ಸಾಮರ್ಥ್ಯ ಇಡೀ ಕರುನಾಡ ಜನತೆಗೆ ತೋರಿಸುವ ಸಂದರ್ಭ ಬಂದು ಒದಗೈತಿ. ಬೇಗನೆ ರಾಜಿ ಕಟ್ಟಿ ಶುಭ ಹಾರೈಸಿ ಕಳಿಸುತ್ತಾಯಿ. ಆಯ್ತಲ್ಲ, ನೀನ್ ಇಷ್ಟದಂತೆ ಕಟ್ತೀನಿ, ಬಾ ಕೂತ್ಕೋ.
ನೀನು ಸಣ್ಣವಳಿದ್ದಾಗ ರಾಖಿ ಕಟ್ಟುವಾಗ ಹಾಡುತ್ತಿದ್ದೀಯಲ್ಲಮ್ಮ, ಆ ಹಾಡು ಹಾಡಿ ಹಾರೈಸು ತಾಯಿ, ಹಾರೈಸು. ಆಯ್ತಲ್ಲ, ನೀನ್ ಇಷ್ಟದಂತೆ ಹಾಡ್ತೀನಿ. ಭೀಮರಾಯ್, ಈ ಸಂತೋಷ ಸಂದರ್ಭದಲ್ಲಿ ನಿಮಗೊಂದು ಇದಕ್ಕಿಂತಲೂ ಖುಷಿ ತರುವ ಸುದ್ದಿ ಹೇಳುವುದು. ಖುಷಿ ಸುದ್ದಿ ಅದೆಂತದ್ದಪ್ಪ? ಈ ಸಂತೋಷಕ್ಕಿಂತ ಖುಷಿ, ಮಿಗಿಲಾದ ಖುಷಿ ಸುದ್ದಿ. ಸೌಭಾಗ್ಯ, ಬಾಯಿಲಿ ನೀನು ಹೇಳ್ತೀಯೋ ಅಥವಾ ನಾನು ಹೇಳಲ್ಲ? ಓಹೋ, ಅಣ್ಣನ ಮುಂದೆ ಹೇಳಕ್ ನಾಚಿಕೆ. ಹೋಗಲಿ ಬಿಡು, ನಾನೇ ಹೇಳುತ್ತೇನೆ. ನಮ್ಮ ಭೀಮರಾಯ ನಮ್ಮ ಕ್ರಾಂತಿ ಮುಂದೆ ಹೇಳ್ದ, ಮತ್ತಿನ್ ಯಾರ ಮುಂದೆ ಹೇಳ್ಬೇಕು ನಾವು? ಭೀಮರಾಯ್, ಈಗ ನಿನ್ನ ತಂಗಿ 3 ತಿಂಗಳ ಗರ್ಭಿಣಿ. ಕುಸ್ತಿ ಕಣನ ನಾನೇ ಕಡಿಮೆ ಆಗಕತ್ತಾನ, ಅವನ ಸೋದರ ಮಾವ ಆಗತ್ತೇನೆ. ಸೋದರ ಮಾವ, ಈ ಸಮಯದಲ್ಲಿ ಮರೆಯಲಾಗದ ಕಾಣಿಕೆ ಕೊಟ್ಟಮ್ಮ, ಮರೆಯಲಾಗದ ಕಾಣಿಕೆ ಕೊಟ್ಟೆ. ತಂಗಮ್ಮ, ನಿನ್ನ ಚೊಚ್ಚಲ ಹೆರಿಗೆಯನ್ನು ನನ್ನ ಮನೆಯಲ್ಲೇ ಮಾಡಿಸ್ತೇನೆ. ನಿನ್ನ ಸೀಮಂತ ಕಾರ್ಯವನ್ನು ಧಾಮ್ ಅಂತ ಮಾಡಿಸ್ತೇನೆ. ನನ್ನ ಅಳಿಯನಿಗೆ ಹಾಲುಗಡಗ, ಬೆಳ್ಳಿ ಉಡದಾರ, ಬಂಗಾರದ ಚೇನು ಮಾಡ್ತೀನಿ. ನನ್ನ ಅಳಿಯನನ್ನು ಬೆಳ್ಳಿ ತೊಟ್ಟಿಲದಾಗ ಹಾಕಿ ತೂಗ್ತೇನಮ್ಮ, ಬೆಳ್ಳಿ ತೊಟ್ಟಿಲದಾಗ ಹಾಕ್ತೇನೆ. ಖುಷಿನ ತಾಯಿ? ಸರಿ, ಈ ಸಂತೋಷಕ್ಕೆ ಏನಾದರೂ ವಿಶೇಷ ಇದೆಯಾ ಅಥವಾ? ಇದೇನಾ? ಖಂಡಿತವಾಗ್ಲೂ ಇದೆ. ನಾನು ಏನ್ ಮಾಡೀನಿ ಗೊತ್ತಾ? ನಿನ್ಗೋಸ್ಕರ ಬಿಸಿ ಬಿಸಿ ಹೋಳಿಗೆ ಮಾಡೀನಿ, ಶೀಕರ್ಣಿ ಹಣ್ಣಿನ ಪಾಯಸ ಮಾಡೀನಿ. 2 ತಿನ್ನುವಂತೆ ಬಾ ಒಳಗಡೆ. ನಾನು ಬರಲ್ಲ ಅದಿಯಮ್ಮ, ನಾನು ಬರಲ್ಲ. ಯಾಕೋ ಕ್ರಾಂತಿ, ಹಂಗ್ಯಾಕ್ ಮಾಡಕುಂತಿ? ನಂದ ಗೋಕುಲದಂತಿರುವ ಈ ನಮ್ಮ ಅರಮನೆಗೆ ಪುಟ್ಟ ಪುಟ್ಟ ಹೆಜ್ಜೆ ಎನ್ನಲು ಪುಟ್ಟ ಕೃಷ್ಣ ಬರುತ್ತಿರುವ ವಿಷಯ ತಿಳಿದು ಎಲ್ಲಿಲ್ಲದ ಖುಷಿಯಾಗೈತಿ. ಊಟದ ಮುಂಚಿತ ನಿನ್ನ ಸ್ವರದಿಂದ ಹಾಡು ಕೇಳಿದ್ರೆ ನಾನು ಬರೋದಿಲ್ಲ ಅತ್ತಿಯಮ್ಮ, ನಾನು ಬರೋದಿಲ್ಲ. ಮೈದ್ನ, ಅಷ್ಟೇ ತಾನೇ? ಯಾಕಪ್ಪ ಹಠ ಮಾಡ್ತೀಯ? ನಿನ್ಗೋಸ್ಕರ ಹಾಡ್ಬೇಕು ಅಷ್ಟೇ ತಾನೇ? ಹಾಡ್ತೀನಿ. ನನ್ನ ಅಳಿಮಯ್ಯನ ಆಸೆಯಂತೆಯೇ ಆಗಲಿ.
ಅಣ್ಣ ಬಿಸಿಸೆ ಹೋಳಿಗೆ ಮಾಡಿನಿ ಆರೋಗುತ್ತೆ ಬಾ ನಾ ಊಟ ಮಾಡುವ